ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ವಾಸ್ತು ಪ್ರಕಾರ ಅಡುಗೆ ಮನೆಯ ಕೆಲವೊಂದು ಟಿಪ್ಸ್ಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಅಡುಗೆ ಮಾಡುವಾಗ ನಿಮ್ಮ ಮುಖ ಯಾವಾಗಲೂ ಪೂರ್ವದ ಕಡೆಗೆ ಇರಬೇಕು. ಅಂದರೆ ನಾವು ಗ್ಯಾಸ್ ಒಲೆ ಇಡುವ ಕಿಚನ್ ಶೆಲ್ಫ್ ಇರುತ್ತಲ್ಲ, ಅಡುಗೆ ಮಾಡುವಾಗ ನಮ್ಮ ಮುಖ ಪೂರ್ವದ ದಿಕ್ಕಿಗೆ ಇರುವಂತೆ ಇಡಬೇಕು. ನೀವು ಅಡುಗೆ ಮನೆಯ ಆಗ್ನೇಯ ಮೂಲೆಯಲ್ಲಿ, ಅಂದರೆ ಅಡುಗೆ ಮನೆಯ ಉತ್ತರ ದಿಕ್ಕಿಗೆ ಒಲೆ ಇಟ್ಟರೆ ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಎರಡನೇದು, ನೀರಿನ ಮೂಲ ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿರಬೇಕು. ಮನೆಯಲ್ಲಿ ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅಡುಗೆ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನೀರನ್ನು ಕುಡಿಯಿರಿ. ಪಾತ್ರೆಗಳನ್ನು ತೊಳೆಯುವ ಸಿಂಕ್ ಕೂಡ ಈ ದಿಕ್ಕಿನಲ್ಲಿರಬೇಕು. ಆಗ್ನೇಯ ಮೂಲೆಯಲ್ಲಿ ಎಂದಿಗೂ ನೀರಿನ ಮೂಲವನ್ನು ಇಡಬಾರ್ದು. ಮತ್ತು ಮೂರನೇದು, ಅಡುಗೆ ಮಾಡಿದ ನಂತರ ಯಾವಾಗಲೂ ಗ್ಯಾಸ್ ಸ್ಟವ್ನ ಬಲಭಾಗದಲ್ಲಿ ಇರಿಸಿ. ಮತ್ತು ತಾಯಿ ಅನ್ನಪೂರ್ಣ ಈ ದಿಕ್ಕಿನಲ್ಲಿ ನೆಲೆಸಿದ್ದಾಳೆ ಎಂದು ನಂಬಲಾಗಿದೆ. ಎಡಭಾಗದಲ್ಲಿ ಆಹಾರವನ್ನು ಎಂದಿಗೂ ಬೇಯಿಸಬೇಡಿ. ಇದರಿಂದ ನಿಮ್ಮ ಕುಟುಂಬದ ಆರೋಗ್ಯ ಹಾಳಾಗಬಹುದು ಅಂತಲೇ ಹೇಳ್ತೀನಿ. ಮತ್ತು 4ನೇ ಟಿಪ್ಸ್, ಸಿಂಕ್ ಅಡಿಯಲ್ಲಿ ಜಂಕ್ ಮತ್ತು ಡಸ್ಟ್ಬಿನ್ ಇಡಬೇಡಿ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತೆ ಅಂತಲೇ ಹೇಳ್ತೀನಿ. ಮತ್ತು 5ನೇ ಟಿಪ್ಸ್, ತೆರೆದ ಡಸ್ಟ್ಬಿನ್ ಬಳಸಬೇಡಿ ಮತ್ತು ಡಸ್ಟ್ಬಿನ್ನನ್ನು ಸ್ವಚ್ಛಗೊಳಿಸುವುದು ಸಂಪೂರ್ಣ ಕಾಳಜಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಕಣ್ಣುಗಳು ಅದನ್ನು ತಲುಪಲು ಸಾಧ್ಯವಾಗದ ಸ್ಥಳದಲ್ಲಿ ಡಸ್ಟ್ಬಿನ್ನನ್ನು ಇರಿಸಿ, ಏಕೆಂದರೆ ಅದು ನಕಾರಾತ್ಮಕ ಶಕ್ತಿಯ ಮೂಲವಾಗಿರುತ್ತದೆ. ಮತ್ತು 6ನೇ ಟಿಪ್ಸ್, ಅಡುಗೆ ಮನೆಯಲ್ಲಿ ಪೊರಕೆ ಇಡಬೇಡಿ. ಏಕೆಂದರೆ ಅಡುಗೆ ಮನೆಯಲ್ಲಿ ಪೊರಕೆ ಇಡೋದ್ರಿಂದ ನಕಾರಾತ್ಮಕ ಶಕ್ತಿ ಹರಡುತ್ತೆ ಅಂತಲೇ ಹೇಳ್ಬೋದು. ಮತ್ತು 7ನೇ ಟಿಪ್ಸ್, ಆಹಾರ ತಿಂದ ನಂತರ ಅದೇ ತಟ್ಟೆಯಲ್ಲಿ ಕೈ ತೊಳಿಬೇಡಿ. ಈ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತದೆ. ಮತ್ತು 8ನೇ ಟಿಪ್ಸು, ರಾತ್ರಿ ವೇಳೆ ಸಿಂಕ್ನಲ್ಲಿ ಕೊಳಕು ಪಾತ್ರೆಗಳನ್ನು ಇಡಬೇಡಿ. ಇದರಿಂದ ರಾಹುವಿನ ಪ್ರಭಾವ ಮನೆಯ ಸದಸ್ಯರ ಮೇಲೆ ಬೀಳುತ್ತದೆ. ಮತ್ತು ಸಾಧ್ಯವಾದರೆ ರಾತ್ರಿಯೇ ಪಾತ್ರೆಗಳನ್ನ ತೊಳೆದು ನಂತರ ಮಲಗಿ ಅಂತ ಹೇಳ್ತೀನಿ. ಮತ್ತು 9ನೇ ಟಿಪ್ಸ್, ಅಡುಗೆ ಮನೆಯಲ್ಲಿ ಚಿಮಣಿ ಹಾಕಿಸ್ಕೋಬೇಕು. ಮತ್ತು ಅಡುಗೆ ಮನೆಯಲ್ಲಿ ಆದಷ್ಟು ಗಾಳಿ ಆಡೋ ರೀತಿ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತು 10ನೇ ಟಿಪ್ಸ್, ಅಡುಗೆ ಮನೆಯಲ್ಲಿ ದೇವರ ಮೂರ್ತಿ ಇಡಬೇಡಿ. ದೇವಸ್ಥಾನ ಕಟ್ಟಬೇಡಿ. ಅಡುಗೆ ಮನೆಯಲ್ಲಿ ದೇವಸ್ಥಾನವನ್ನು ಇಡುವುದರಿಂದ ಪೂಜೆಯ ಶುಭ ಫಲಗಳು ದೊರೆಯೋದಿಲ್ಲ ಅಂತಲೇ ಹೇಳ್ತೀನಿ. ಮತ್ತು 11ನೇ ಟಿಪ್ಸ್, ಮುಖ್ಯ ಬಾಗಿಲಿನ ಮುಂದೆ ಅಡುಗೆ ಮನೆ ಯಾವತ್ತೂ ಮುಖ್ಯ ಬಾಗಿಲಿನ ಮುಂದೆ ಇರಬಾರ್ದಂತೆ. ಏಕೆಂದರೆ ಮುಖ್ಯ ಬಾಗಿಲಿನಿಂದ ಬೆಂಕಿ ಕಾಣಿಸಬಾರ್ದು. ಇದು ಅಪಘಾತದ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು. ನಾನು ನೀಡಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನು ನೋಡ್ತಾ ಇದ್ರೆ, ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.